ಇನ್ನು ಮತ್ತೊಂದು ಕಡೆ ಹೈದರಾಬಾದ್ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ವಿರುದ್ಧ ಕ್ರಿಮಿನಲ್ ಪ್ರಕರಣವೊಂದು ದಾಖಲಾಗಿದೆ. ರಾಮನವಮಿ ವೇಳೆ ಮಸೀದಿಯತ್ತ ಗುರಿ ಇಟ್ಟು ಕಾಲ್ಪನಿಕ ಬಾಣ ಹೂಡಿದ್ದ ವಿಡಿಯೋ ವೈರಲ್ ಆಗಿತ್ತು, ನಾನು ತೋರಿಸಿದ್ದೆ. ಅದರ ಬೆನ್ನಲ್ಲೇ ಮಾಧವಿ ಲತಾ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಲಾಗಿದೆ. ಅದರ ಬೆನ್ನಲ್ಲೇ ಓವೈಸಿ ಬ್ರದರ್ಸ್ಗಳ ವಕ್ಫ್ ಹಗರಣ ಬಯಲಿಗೆಳೆಯುವುದಾಗಿ ಮಾಧವಿ ವಾರ್ನ್ ಮಾಡಿದ್ದಾರೆ. ಏನದು? क्या एक मुसलमान का जीवन इतना छोटा है कि बीफ काटो, बीफ खाओ, फिर बीफ काटो, बीफ खाओ, ये बोलते हुए आप वोट मांगने जा रहे हो. आप असेंबली इलेक्शंस पे भी उन्होंने ऐसे एक मुद्दा खड़ा करे, शायद आपको याद नहीं है. तभी भी उन्होंने यही बताया, अगर आप AMIM को वोट नहीं दोगे तो ये लोग आपको बीफ खाने नहीं देते. ये मुसलमान की जिंदगी को इतना छोटा क्यों बना के दिखा रहे हो लोग? क्या एक मुसलमान का जीवन इतना छोटा है कि बीफ काटो, बीफ खाओ, फिर बीफ काटो, बीफ खाओ, ये ಈ ಬೀಫ್ ಕಾಟೋ ವಿಚಾರ ಇದು ನೋಡಿ, ಮೊನ್ನೆ ಈ ಥರ ಬಾಣ ಬಿಟ್ಟಂಗೆ ಮಾಡ್ತಾರೆ, ಅಲ್ಲಿ ಮಸೀದಿ ಇರುತ್ತೆ. ಈಗ ಅವರ ಮೇಲೆ ಕೇಸ್ ಆಗಿದೆ, ಕ್ರಿಮಿನಲ್ ಕೇಸ್ ಆಗಿದೆ. ಈ ಥರ ಮಾಡೋಂಗಿಲ್ಲ, ಕೇಸ್ ಆಗಿದೆ ಅವ್ರ ಮೇಲೆ. ಈ ನಡುವೆ ಇವತ್ತು ಅಸಾದುದ್ದೀನ್ OIC ಹೋಗ್ತಿರ್ಬೇಕಾದ್ರೆ ಅಲ್ಲೊಂದು ರೆಹಾನ್ ಮಟನ್ ಸ್ಟಾಲಿಂದ ಒಬ್ಬ ಓಡ್ಕೊಂಬರ್ತಾನೆ. ಆತನಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಮಾಡಿಬಿಟ್ಟು ಆಮೇಲೆ ಹೇಳ್ತಾರಂತೆ ಕಾಟೋ 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 ಅಂದರೆ ಕಡೀರಿ ದನ ಕಡೀರಿ ಅನ್ನೋಂಥ ರೀತಿಯಲ್ಲಿ ಹೇಳ್ತಾರೆ. ಅದಕ್ಕೆ ಈ ಉತ್ತರವನ್ನು ಇವರು ಕೊಡ್ತಾರೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇವರು ಇಲ್ಲೊಂದು ಮಾಹಿತಿಯನ್ನು ಕೊಡ್ತಾರೆ. AIMIM ನಾಯಕರು ಹರಾಮ್ ಕೆಲಸ ಮಾಡಿದ್ದಾರೆ ಅಂಥೇಳಿ ಮಾಧವಿ ಲತಾ ಆರೋಪ ಮಾಡಿದ್ದಾರೆ. ಹರಾಮ್ ಕೆಲಸ ಮಾಡಿದ್ದಾರೆ. ಏನದು? OIC ಬ್ರದರ್ಸ್ ವಿರುದ್ಧ ಮಾಧವಿ ಸ್ಫೋಟಕ ಆರೋಪವನ್ನು ಮಾಡಿದ್ದಾರೆ. ಮುಸ್ಲಿಮರ ಖಬರ್ಸ್ಥಾನವನ್ನೇ ಕಬ್ಜಾ ಮಾಡಿದ್ದಾರಂತೆ ಇವರು. ಮುಸ್ಲಿಮರ ಖಬರ್ಸ್ಥಾನ ಅಂತಂದರೆ ಅಲ್ಲಿರುತ್ತಲ್ಲ, ಅದನ್ನೇ ಕಬ್ಜಾ ಮಾಡ್ಕೊಂಡಿದ್ದಾರೆ. OIC ಬ್ರದರ್ಸ್ ವಕ್ಫ್ ಆಸ್ತಿ ನುಂಗಿ ನೀರು ಕುಡಿದಿದ್ದಾರಂತೆ, ಅವರ ಬಳಿ ದಾಖಲೆ ಇದೆಯಂತೆ. ವಕ್ಫ್ ಪ್ರಕಾರ ಅಲ್ಲಿ ಅಪಾರ್ಟ್ಮೆಂಟ್ ಇರಬಾರದು, ಇವರು ಮಾಡ್ಕೊಂಡಿದ್ದಾರಂತೆ. ವಕ್ಫ್ ಜಮೀನಿನಲ್ಲಿ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ. ಭೂ ಅಕ್ರಮದಲ್ಲಿ ಅಸಾದುದ್ದೀನ್ OIC ಮತ್ತು ಅವರ ತಮ್ಮ ಅಕ್ಬರುದ್ದೀನ್ ಭಾಗಿಯಾಗಿದ್ದಾರಂತೆ. ಬರೋಬ್ಬರಿ 400 ವರ್ಷ ಹಳೆಯ ಮಸೀದಿಯನ್ನು ಒಡೆದಿದ್ದಾರಂತೆ, ಅಲ್ಲಿ ಜಮೀನು ಕಟ್ಟಿದ್ದಾರಂತೆ. ವಕ್ಫ್ ಬೋರ್ಡ್ನ ಸಾಧ್ಯವಾದಷ್ಟು ಆಸ್ತಿಯನ್ನು ಇವರು ಕಬ್ಜಾ ಮಾಡಿದ್ದಾರಂತೆ. ವಕ್ಫ್ ಮಾತ್ರವಲ್ಲ, ಮಂದಿರಗಳ ಜಾಗವನ್ನು ಕೂಡ ಬಿಟ್ಟಿಲ್ಲ. ಒಂದೊಂದೇ ಅಕ್ರಮವನ್ನು ಬಯಲಿಗೆಳೆಯಲು ಸಿದ್ಧನಿದ್ದೇನೆ ಅಂಥೇಳಿ ಮಾಧವಿ ಲತಾ ಹೇಳಿದ್ದಾರೆ. ಆದರೂ ಇನ್ನೊಂದು ಮಾತು ಹೇಳ್ತಾರೆ. OIC ಬ್ರದರ್ಸ್ ಒಂದು ಕಾಲದಲ್ಲಿ ಬಾಡಿಗೆ ಮನೆಯಲ್ಲಿದ್ದರು, ಈಗ 7 ಎಕರೆಯಲ್ಲಿ ನಿರ್ಮಿಸಿದ ವಿಶಾಲ ಮನೆಯಲ್ಲಿದ್ದಾರೆ. OIC ಭಾರತ ಮುಸ್ಲಿಮರ ಮಸಿಹಾ ಎಂದುಕೊಂಡಿದ್ದಾನೆ. ನಾನು ಮುಸ್ಲಿಂ ಅಂತ ಹೇಳ್ತಾ ಮುಸ್ಲಿಮರ ಆಸ್ತಿ ನುಂಗಿದ್ದಾನೆ ಅಂತೇಳಿ ಟೀಕೆ ಮಾಡಿದ್ದಾರೆ. ಮುಸ್ಲಿಮರ ಪರ ಅಂತ ಹೇಳ್ತೀರಿ, ಮುಸ್ಲಿಮರ ನೀವು ಜಾಗವನ್ನು ನುಂಗಿದ್ದೀರಿ, ಇದರ ಬಗ್ಗೆ ನಾನು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.